ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಶುಭ ಸುದ್ದಿ, ಸಂತೋಷದ ಸುದ್ದಿ. ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಅನುದಾನಿತ ನೌಕರರಿಗೆ, ಗುತ್ತಿಗೆ ನೌಕರರು ಇರ್ಬೋದು, ಕುಟುಂಬ ಪಿಂಚಣಿದಾರರಿಗೆ ಪ್ರತಿಯೊಬ್ಬರಿಗೂ ಹೊಸ ರಾಜ್ಯ ಸರ್ಕಾರದಿಂದ ಶುಭ ಸುದ್ದಿ ಸಿಗುವಂಥ ಲಕ್ಷಣಗಳಿದೆ. ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಹಾಗೂ ನೌಕರ ಸಂಘದ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ನೌಕರರಿಗೆ ಕೊಡಬೇಕಾದಂಥ ಬೆನಿಫಿಟ್ಸ್ಗಳನ್ನು, ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 7th ಪೇ ಕಮಿಷನ್ನ ಫೈನಲ್ ರಿಪೋರ್ಟು ಇಂಪ್ಲಿಮೆಂಟ್ ಇರ್ಬೋದು, ಹೆಚ್ಚುವರಿ ಪಿಂಚಣಿ ಇರ್ಬೋದು, ಪಿಂಚಣಿ ಸೌಲಭ್ಯಗಳಿರ್ಬೋದು, NPS ರದ್ದುಪಡಿಸಿ OPS ಜಾರಿಗೊಳಿಸುವಂಥ ಎಲ್ಲ ಅಂಶಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮಾಹಿತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬರ್ತಾ ಇದೆ. ಈ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಲ್ಲ, ನೋಡಿ ನೌಕರರಿಗೆ ಸಿಗುವಂಥ ಸಿಹಿ ಸುದ್ದಿಗಳು. ಹೊಸ ಸರ್ಕಾರದಿಂದ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ NPS ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಅಭಿವೃದ್ಧಿಗೆ ನೌಕರರ ಸಹಕಾರ ಬೇಕು, ಅದೇ ರೀತಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಇದೇ ವೇಳೆ ತಿಳಿಸಿದ್ದಾರೆ. NPS ಸೇರಿದಂತೆ ರಾಜ್ಯ ಸರ್ಕಾರಿ ನೌಕರರ ಹಲವಾರು ಬೇಡಿಕೆಗಳಿಗೆ ಸಹಮತ ವ್ಯಕ್ತಪಡಿಸಿದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಾಡಿನ ಅಭಿವೃದ್ಧಿಗೆ ಸಹಕಾರ ಕೋರಿದ್ದಾರೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ವಿಧಾನಸೌಧದಲ್ಲಿ ಸೋಮವಾರ ಸಲ್ಲಿಸಿರುವಂಥ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸುತ್ತೇನೆ. ಇದೇ ವೇಳೆ ಜನಪರವಾದ ಆಡಳಿತ ನೀಡಲು ಸರ್ಕಾರಿ ನೌಕರರ ಸಹಕಾರ ಕೂಡ ಅಪೇಕ್ಷಿಸುತ್ತೇನೆ ಅಂತ ಹೇಳಿ ತಿಳಿಸಿದರು. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರರು, ಅವಲಂಬಿತ ಸದಸ್ಯರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಹೊರರೋಗಿ ಚಿಕಿತ್ಸೆಗೆ OPDಗೆ ವಿಸ್ತರಿಸುವ ಬಗ್ಗೆ ಕೂಡ ಸಲಹೆಯನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ CGHS ದರ ಪರಿಷ್ಕರಣೆ ಮಾಡುವಂತೆ ನೌಕರರು ಕೋರಿದರು. ಅದನ್ನು ಕೂಡ ಇಂಪ್ಲಿಮೆಂಟನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ KJD ಸಾಲದ ಕಂತುಗಳ ಮೇಲೆ ಏನು ಪ್ರೀಮಿಯಂ ಬಡ್ಡಿ ವಿಧಿಸ್ತಾರಲ್ಲ, ಆ ಬಡ್ಡಿಯನ್ನು ತೆಗಿಬೇಕು ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಕೇಳ್ಕೊಂಡಿದ್ದರು. ಈ ಬಗ್ಗೆ ವಿವರವಾದ ವಿಡಿಯೋನ ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಬೋದು. ಏನು ಈ ಸಾಲದ ಪ್ರೀಮಿಯಂ ಬಡ್ಡಿ ದರ ಅಂತ ಹೇಳಿದ್ರೆ, ಸರ್ಕಾರದ ಸಂಬಳ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯಲ್ಲಿ ಅಥವಾ ತಿಂಗಳ ಮೊದಲ ದಿನ ಅಥವಾ 5ನೇ ತಾರೀಕೊಳಗೆ ಸ್ಯಾಲ್ರಿಗಳು ಆಗತ್ತೆ. ಈ ಸ್ಯಾಲ್ರಿ ಲೇಟ್ ಆದಂಥ ಸಮಯದಲ್ಲಿ KJD ಸಾಲಗಳನ್ನು ಕಟ್ಟೋಕ್ಕಾಗಿರೋದಿಲ್ಲ, KJD ಕಂತುಗಳು ಡಿಡಕ್ಟ್ ಆಗಿರೋಲ್ಲ. ಅಂಥ ಸಮಯದಲ್ಲಿ ನೌಕರರು ತಾವು ಮಾಡದೇ ಇರೋಂಥ ತಪ್ಪಿಗೆ ವಿನಾಕಾರಣ ಬಡ್ಡಿಯನ್ನು ಪಾವತಿಸಬೇಕಾದಂಥ ಪರಿಸ್ಥಿತಿ ಇತ್ತು. ಈ ವಿನಾಕಾರಣ ಬಡ್ಡಿಯನ್ನು ಪಾವತಿಸುವ
ಅಂಶಕ್ಕೆ ಬ್ರೇಕ್ ಕೊಡುವಂತೆ ಒತ್ತಾಯಿಸಿದರು. ಇದಕ್ಕೂ ಕೂಡ ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಶಿಶುಪಾಲನಾ ರಜೆಯ ಆದೇಶಕ್ಕೆ ತಿದ್ದುಪಡಿಯನ್ನು ತರಬೇಕು. ಅಮೆಂಡ್ಮೆಂಟನ್ನು ತಂದು ರಜೆ ಪಡೆಯುವಂಥ ಮಹಿಳಾ ನೌಕರರಿಗೆ ಕನಿಷ್ಠ 5 ದಿನಗಳ ರಜೆಯನ್ನು ಮಂಜೂರು ಮಾಡುವಂತೆ ತಿದ್ದುಪಡಿಯನ್ನು ತರಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡ್ರು. ನೌಕರರ ವೇತನ ಪರಿಷ್ಕರಣೆ, ಸ್ಯಾಲರಿ ಹಾಗೂ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ವೇತನ ಆಯೋಗ 7th ಪೇ ಕಮಿಷನ್ ಮೇ 2025ರಂದು ಸಲ್ಲಿಸಿರುವಂತಹ 7th ಪೇ ಕಮಿಷನ್ನ 2ನೇ ಹಾಗೂ ಅಂತಿಮ ವರದಿ ಶಿಫಾರಸನ್ನು ಯಥಾವತ್ತಾಗಿ ಜಾರಿ ತರಬೇಕು ಅಂತ ಹೇಳಿ ಕೂಡ CM ಅವರಿಗೆ ಗಮನಕ್ಕೆ ತರಲಾಯಿತು. ಇದುವರೆಗೆ 7th ಪೇ ಕಮಿಷನ್ ಮುಗಿತಾ ಬಂದರೂ ಕೂಡ ಇದುವರೆಗೂ 7th ಪೇ ಕಮಿಷನ್ನ ಫೈನಲ್ ಆ್ಯಂಡ್ ಸೆಕೆಂಡ್ ರಿಪೋರ್ಟು ಸಬ್ಮಿಟ್ ಆಗಿಲ್ಲ. ಇದರಲ್ಲಿ ಏನಿದೆ ಅನ್ನೋ ಅಂಶಗಳು ಕೂಡ ತಿಳಿಸ್ತಾ ಇಲ್ಲ. ಸೆಕೆಂಡ್ ರಿಪೋರ್ಟು ಇಂಪ್ಲಿಮೆಂಟ್ ಆದರೆ ನೌಕರರ ಸಂಬಳ, ಪಿಂಚಣಿದಾರರ ಪಿಂಚಣಿಯಲ್ಲಿ ಕುಟುಂಬ ಪಿಂಚಣಿದಾರರ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ. ಹಾಗಾಗಿ ಇದನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೊಂಡ್ರು. ಪ್ರತಿ ವರ್ಷ ಏಪ್ರಿಲ್ 21ರಂದು ಸರ್ಕಾರಿ ನೌಕರರ ದಿನ ಆಚರಿಸುವ ಜೊತೆಯಲ್ಲಿ ಅಂದೇ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸರ್ವೋತ್ತಮ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡ್ರು. ಅದಕ್ಕೂ ಕೂಡ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ನೌಕರರ ಮೇಲಿನ ಹಲ್ಲೆ ವಿರುದ್ಧ ಕಠಿಣ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿ ಕೋರಿದ್ರು. ರಾಜಸ್ಥಾನ, ಗೋವಾ ಮಾದರಿಯಲ್ಲಿ ಸ್ಯಾಲ್ರಿ ಆನ್ ಡಿಮ್ಯಾಂಡ್ EWA ಜಾರಿಗೊಳಿಸಬೇಕು. ಕಂದಾಯ ಇಲಾಖೆಯ ಕೆಲವು ಮಹತ್ವದ ವಿಚಾರಗಳನ್ನು ಕಂದಾಯ ಇಲಾಖೆ ಆಯುಕ್ತರಿಗೆ ವರ್ಗಾಯಿಸುವುದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನಿಯಮಬಾಹಿರವಾಗಿ ಸಚಿವಾಲಯಕ್ಕೆ ನಿಯೋಜನೆ ಮಾಡೋದ್ರಿಂದ ಕಡಿವಾಣವನ್ನು ಹಾಕಬೇಕು. ಕೆಲಸದ ಒತ್ತಡ ಹೆಚ್ಚಳ ಇರೋದ್ರಿಂದ ಈ OODನ ರದ್ದುಪಡಿಸಬೇಕು ಅಂತ ಹೇಳಿ ಕೂಡ ಇದೇ ವೇಳೆ ಕೇಳ್ಕೊಂಡ್ರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕೆಲವು ಶಾಖೆಗಳಲ್ಲಿ ಗುರುತಿಸಿ ಹೆಚ್ಚುವರಿ ಹುದ್ದೆಗಳನ್ನು ಸೃಷ್ಟಿಸಬೇಕು. ಇದೇ ವೇಳೆಯಲ್ಲಿ ಸಚಿವಾಲಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಿ ಸರ್ಕಾರಿ ನೌಕರರ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಕೂಡ ಮನವಿಯನ್ನು ಸಲ್ಲಿಸಿದರು. ಅಧಿಕಾರ ವಿಕೇಂದ್ರೀಕರಣದ ನೆಪದಲ್ಲಿ ಕ್ಷೇತ್ರ ಇಲಾಖೆಗಳಿಂದ ಪ್ರಶ್ನಾ ಯೋಜನೆಯನ್ನು ನಿಲ್ಲಿಸಿ ಈ ಯೋಜನೆ ಮೊದಲಿನಂತೆ ಜಾರಿಗೊಳಿಸಬೇಕು. ಸಚಿವಾಲಯದ ಹಿರಿಯ ಸಹಾಯಕರು ಕಿರಿಯ ಸಹಾಯಕರ ಹುದ್ದೆಗಳಿಗೆ ಪದನಾಮವನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಎಂದು ಮರುನಾಮಕರಣ ಮಾಡಬೇಕು ಅಂತ ಹೇಳಿ ಕೂಡ ಇದೇ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡ್ರು. ಅದರ ಜೊತೆಯಲ್ಲಿ 7th ಪೇ ಕಮಿಷನ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ 10% ಅಡಿಷ್ನಲ್ ಪೆನ್ಷನ್ನನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. 7th ಪೇ ಕಮಿಷನ್ನಲ್ಲಿ ರೆಕಮೆಂಡೇಷನ್ನು ಇನ್ನೂ 30 ರೆಕಮೆಂಡೇಷನ್ನು ಇಂಪ್ಲಿಮೆಂಟ್ ಆಗೋಕ್ಕೆ ಬಾಕಿ ಇದೆ. ಅದನ್ನು ಕೂಡ ತಕ್ಷಣ ಜಾರಿ ಮಾಡಬೇಕು. 7th ಪೇ ಕಮಿಷನ್ ಹೇಳಿದ ಹಾಗೆ 2027ರಲ್ಲಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ತಕ್ಷಣ ಜಾರಿ ಬರುವಂತೆ ಎಲ್ಲ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಕೇಂದ್ರ ಸರ್ಕಾರಿ ಮಾದರಿಯಲ್ಲಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಈ ಎಲ್ಲ ಮನವಿಗಳ ಜೊತೆಯಲ್ಲಿ ಇದೇ ತಿಂಗಳ 11ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವಂಥ ಸರ್ಕಾರಿ ನೌಕರರ ನಮ್ಮ ಅಭಿಮಾನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ. ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಯಾವೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಮಾಡೋಣ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ
ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.